ಮೊದಲನೇದಾಗಿ ತಮಗೆ TV9 ಪರವಾಗಿ ಅಭಿನಂದನೆಗಳು. 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಗೆ ನಿರೀಕ್ಷೆ ಮಾಡಿದ್ರಾ ಈ 625 ಬರುತ್ತೆ ಅಂತೇಳಿ? ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಕಾನ್ಫಿಡೆಂಟ್ ಆಗಿದ್ದೆ ಈ ಸಲ ಬರುತ್ತೆ ಅಂತ. ಹೇಗೆ ಓದು ಹೇಗೆ ನಡೀತಾ ಇತ್ತು ಅಂತೇಳಿ? ಸ್ಕೂಲಿಂದ ತುಂಬ ಸಪೋರ್ಟ್ ಇತ್ತು ನನಗೆ. ನಾನು ಯಾವ ಟ್ಯೂಷನ್ನು ಅಟೆಂಡ್ ಮಾಡಿಲ್ಲ. ಸೊ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಸ್ಕೂಲಿಂದನೇ ತೊಗೊಂಡಿದ್ದು. ಸೊ ಪ್ರಿಪ್ರೇಟ್ರೀಸ್ ಎಲ್ಲ ಚೆನ್ನಾಗಾಗಿತ್ತು. ಸೊ ಈ ಸಲ ಕಾನ್ಫಿಡೆಂಟ್ ಆಗಿದ್ದೆ. ಟ್ಯೂಷನ್ ತೆಗೆದುಕೊಳ್ದೇ ಇರೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಕಾರಣ ಆಯಿತಾ? ಇಲ್ಲ ನಾನೇ ಮನೇಲೇ ಓದ್ತೀನಿ ಅಂತ, ಅಥವಾ ಶಾಲೆ ಅಥವಾ ಪೇರೆಂಟ್ಸ್ಗಳ ಸಪೋರ್ಟು, ಯಾವ ಕಾರಣಕ್ಕೆ ಟ್ಯೂಷನ್ ತೊಗೊಳ್ಳಿಲ್ಲ? ಒಂದು ಸ್ಕೂಲ್ ನನಗೆ ಫಸ್ಟಿಂದ ನಾನು ಟ್ಯೂಷನ್ ಸೇರಿದೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಸೊ ಈ ಸಲ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಓನ್ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. SSLC ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನದ ಮಹತ್ವದ ಘಟ್ಟ. ಸೊ ಹೀಗಾಗಿ ಸಾಕಷ್ಟು ಟೆನ್ಷನಲ್ಲಿ ಇರ್ತಾರೆ. ಓದುವಂಥದ್ದೇ ಎಷ್ಟು ಗಂಟೆ ಓದಬೇಕು ಅಂದರೆ ತಾವು ಎಷ್ಟು ಗಂಟೆ ಓದ್ತಾ ಇದ್ರಿ ಮತ್ತು ಯಾವ ಸಮಯದಲ್ಲಿ ಓದ್ತಾ ಇದ್ರಿ ಅಂತ? ನಾನು ನೈಟ್ ಪ್ರಿಫರ್ ಮಾಡ್ತಿದ್ದೆ. ನಂಗೆ ಬೆಳಗ್ಗೆ ಎದ್ದು ಓದೋ ಅಭ್ಯಾಸ ಇರಲಿಲ್ಲ. ಸೊ ನನಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಓದಿ ನಾನು ಮಲ್ಕೋತಿದ್ದೆ. ಆದರೆ ನನಗೆ ಸ್ಯಾಟಿಸ್ಫೈ ಆಗೋ ತನಕನೂ ಓದ್ತಿದ್ದೆ ನಾನು. ಸೊ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತಿದ್ದೆ, ಎಷ್ಟೊತ್ತಾದರೂ ಆಗ್ಬೋದು. ಸೊ ಇಟ್ ಮೈಟ್ ಬಿ 2 o'clock 3 o'clock ಆದರೂ ಐ ಯೂಸ್ ಟು ಸ್ಟಡಿ ಅಟ್ ನೈಟ್. ಸೊ ಅಷ್ಟೇ. ಯಾಕಂದರೆ ಮೊದಲಿಂದಲೂ ಸಹ ತಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಟೀಚರ್ಸ್ ಎಲ್ಲರೂ ಸಹ ತಾವು ಟಾಪರ್ ಬರ್ತೀರಾ ಅಂತ ವಿಶ್ವಾಸ ಆಯಿತು. ಭಾರತೀಯ ವಿದ್ಯಾಭವನದ ಹಿಸ್ಟ್ರಿಯಲ್ಲಿ ಮೊದಲು ತಾವು ಟಾಪರ್ ಆಗಿರುವಂಥದ್ದು. ಎಸ್, ಇಲ್ಲೇ ಓದಿದ್ದೀರಾ? ಹೌದು. ಸೊ ಎಲ್ಲ ಎಫರ್ಟ್ಸ್ ಇತ್ತು, ನಾನು ಮಾಡಲೇಬೇಕು ಅನ್ನೋ ಒಂದು ಎಫರ್ಟ್ಸು ಆ್ಯಂಡ್ ಏಮ್ ಇತ್ತು ನನಗೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅಂತ. ಸೊ 625 ಅನ್ನೋ ನನ್ನ ಡ್ರೀಮ್ ಆಗಿತ್ತು. ಟುಡೇ ಇಟ್ಸ್ ಕಮ್ ಟ್ರೂ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನನ್ನ ಟೀಚರ್ಸು ನಾನು ಕಮ್ಮಿ ತೆಗೆದಾಗೆಲ್ಲ ಯು ಕ್ಯಾನ್ ಡೂ ಇಟ್, ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಇಂಪ್ರೂವ್ ದ್ಯಾಟ್ ಅಂತ ಹೇಳಿ ಫಸ್ಟ್ ಪ್ರಿಪ್ರೇಟ್ರಿಯಿಂದ ಐ ಥಿಂಕ್ 5th ಪ್ರಿಪ್ರೇಟ್ರಿ ಐ ವಾಸ್ ಫುಲ್ಲಿ ಇಂಪ್ರೂವ್ಡ್ ಆ್ಯಂಡ್ ತುಂಬ ಹೆಲ್ಪ್ ಆಯಿತು ನನಗೆ ಅದು ನನ್ನ ಪಬ್ಲಿಕ್ ಎಕ್ಸಾಮಿನೇಷನ್ಸ್ಗೆ. ಆಲ್ ಕ್ರೆಡಿಟ್ಸ್ ಟು ಮೈ ಟೀಚರ್ಸ್. ಈಗ LKGಯಿಂದ ಇಲ್ಲೇ ಓದಿದ್ರಿ. ಯಾವಾಗಲಾರು ಒಂದು ಸಂದರ್ಭದಲ್ಲಿ ಇದು ಕಷ್ಟ ಆಗ್ತಾ ಇದೆ ಅಥವಾ ಏನಾರು ಅಂತ ಅನಿಸಿತ್ತಾ ತಮಗೆ? ಯಾಕಂದರೆ ನಾವು ಟಾಪರ್ಗೆ ಒಂದು ಗೋಲ್ ಇಟ್ಕೊಂಡಿದ್ರೆ, ಸೊ ಮಧ್ಯ ಕಷ್ಟ ಆಗಿದ್ದು ಅಥವಾ ಟೆನ್ಷನ್ ಆಗಿದ್ದಂಥದ್ದು ಯಾವ ರೀತಿ? ಟೆನ್ಷನ್ನು ಕಷ್ಟ ಎಲ್ಲ ಇರುತ್ತೆ, ಬಟ್ ಅದು ಪ್ರಿಪ್ರೇಷನ್ಸ್ ಹೇಗಿರುತ್ತೋ ಅದರ ಮೇಲೆ ಓವರ್ಕಮ್ ಮಾಡಿದ್ರಿ ಅದನ್ನ ಅಂತ ಸವಾಲುಗಳು ಮತ್ತು ಇದನ್ನು? ಐ ಥಿಂಕ್ ಆಲ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ ಇತ್ತು. ವರ್ಕ್ ಮಾಡಲೇಬೇಕು ನಾನು ಏನೇ ಆದರೂ ಅಂತ. ಆ್ಯಂಡ್ ಈ ಮೊಮೆಂಟ್ಗೋಸ್ಕರ ಅದೆಲ್ಲ ಮಾಡಿ